Hello students, welcome to KCET short trick. Answer in 5 seconds. So this chapter is electric charges and fields. So question ಏನಿದೆ ಅಂದ್ರೆ ABCD square, each side is to 10 centimeter, right? So AL charge ಎಷ್ಟಿದೆ +2 microcoulomb, BL -5 microcoulomb, CL +2 microcoulomb, DL -5 microcoulomb. Question ಏನಿದೆ ಅಂದ್ರೆ find the electric force at the center. ಅಂದ್ರೆ electric force at the center ಕೇಳಿದ್ದಾರೆ, center charge ಎಷ್ಟು ಕೊಟ್ಟಿದ್ದಾರೆ 1 microcoulomb. ಸೊ ಈ ತರ ಕ್ವಶನ್ ಗೆ ಈಸಿಯಾಗಿ 5 ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಹೆಂಗ್ ಮಾಡೋದಂದ್ರೆ ಡಯಾಗ್ನಲಿ ಅಪೋಸಿಟ್ ಚೆಕ್ ಮಾಡಬೇಕು ಚಾರ್ಜಸ್ಗಳು. ಎ ಮತ್ತೆ ಸಿ ಡಯಾಗ್ನಲಿ ಅಪೋಸಿಟ್ ಆಗುತ್ತೆ, ಬಿ ಮತ್ತೆ ಡಿ ಡಯಾಗ್ನಲಿ ಅಪೋಸಿಟ್ ಆಗುತ್ತೆ, ರೈಟ್? ಸೊ ಎ ಮತ್ತೆ ಸಿ ಚಾರ್ಜಸ್ ನ ಚೆಕ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಮತ್ತೆ ಸೈನ್ ಕೂಡ, ರೈಟ್? 2 ಪ್ಲಸ್ ಇದೆ, ರೈಟ್? ಓಕೆ, ಇದು ಡನ್. ನೆಕ್ಸ್ಟ್ ಏನಿದೆ 5 ಇದೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಸೈನ್ ಕೂಡ ನೆಗೆಟಿವ್ ಇದೆ, -5, ರೈಟ್? ಸೊ ಆ ಕಂಡೀಷನ್ ಅಲ್ಲಿ ನಿಮ್ಗೆ ಆನ್ಸರ್ ಬರೋದು 0. ಆ ಕಂಡೀಷನ್ ಅಲ್ಲಿ ನಿಮ್ಗೆ ಎಲೆಕ್ಟ್ರಿಕ್ ಫೋರ್ಸ್ ಬರೋದು 0, ರೈಟ್? ಸೊ ಡಯಾಗ್ನಲಿ ಅಪೋಸಿಟ್ ನೀವು ಚೆಕ್ ಮಾಡಬೇಕು, ಈಕ್ವಲ್ ಸೈನ್ ಇರಬೇಕು ಮತ್ತೆ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇರಬೇಕು, ಎ ಮತ್ತೆ ಸಿ, ಬಿ ಮತ್ತೆ ಡಿ ಗೆ. ಅವಾಗ ನಿಮ್ಗೆ ಆನ್ಸರ್ ಬರೋದು 0 ನ್ಯೂಟನ್, ರೈಟ್? ಎಲೆಕ್ಟ್ರಿಕ್ ಫೋರ್ಸ್ ಎಟ್ ದ ಸೆಂಟರ್ ಇಸ್ 0 ನ್ಯೂಟನ್. ಇಲ್ಲಿ ಮ್ಯಾಟರ್ ಆಗಂಗಿಲ್ಲ. ಸೊ ಆ ಕಂಡೀಷನ್ ಅಲ್ಲಿ ಇಲ್ಲಿ 10 ಇರಲಿ, 20 ಇರಲಿ, ಟೆಸ್ಟ್ ಚಾರ್ಜ್ ಇರಲಿ, ಏನೇ ಇರಲಿ ಸೆಂಟರ್ ಅಲ್ಲಿ, ಅವಾಗ ಆಲ್ವೇಸ್ ಆನ್ಸರ್ ಬರೋದು 0 ನ್ಯೂಟನ್, ರೈಟ್? ಸೊ ಒಂದು ಕ್ವಶನ್ ನಾನು ಹೇಳ್ತೀನಿ, ನೀವು ಅದನ್ನ ಆನ್ಸರ್ನ ಕಮೆಂಟ್ ಮಾಡಿ, ರೈಟ್? ಸೊ ಇಲ್ಲಿ +5 ನ್ಯೂಟನ್, ಇಲ್ಲಿ -2 ಮೈಕ್ರೋಕೂಲಮ್ ಮತ್ತೆ ಇಲ್ಲಿ -2 ಮೈಕ್ರೋಕೂಲಮ್, ರೈಟ್? ಇದು ಸಾಲ್ವ್ ಮಾಡಿ ನಮಗೆ ಆನ್ಸರ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.